ರಾಜ್ಯ ಕಾಂಗ್ರೆಸ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ಕೆ ಎನ್ ರಾಜಣ್ಣ ಅನ್ನೋ ರೀತಿಯಲ್ಲೇ ವಾಕ್ಸಮರಗಳು ನಡೀತಾ ಇತ್ತು. ಅದರಲ್ಲೂ ರಾಜಣ್ಣ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಡಿ ಕೆ ಶಿವಕುಮಾರ್ ವಿರುದ್ಧ ನೇರವಾದ ಆರೋಪಗಳನ್ನು ಮಾಡೋದಕ್ಕೆ ಶುರು ಮಾಡಿದರು. ಈಗ ಇಷ್ಟೆಲ್ಲ ಆಗಿದ್ದರೂ ಡಿ ಕೆ ಶಿವಕುಮಾರ್ ತುಂಬ ತಾಳ್ಮೆಯಿಂದ, ತುಂಬ ಸಂಯಮದಿಂದ, ತುಂಬ ಸೈಲೆಂಟಾಗೇ ಇದ್ದರು. ಆದರೆ ಇದು ಬೂದಿ ಮುಚ್ಚಿದ ಕೆಂಡ ಅಂತ ನಾವು ಪದೇ ಪದೇ ಹೇಳ್ತಾ ಇದ್ವಿ. ಹೀಗೆ ಇರಲ್ಲ ಇದು. ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಅವರು ತುಂಬ ಸೈಲೆಂಟ್ ಆಗಿರಬಹುದು, ಬಟ್ ಇದ್ರ ಎಫೆಕ್ಟ್ ಮುಂದೆ ಏನಾಗುತ್ತೆ ಅಂತ ಸದ್ಯಕ್ಕಂತೂ ರಾಜ್ಯ ಕಾಂಗ್ರೆಸ್ ಒಂದು ರೀತಿ ಕೊತ ಅಂತ ಇದೆ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಬಣ ರಾಜಣ್ಣ ಅವರ ವಿರುದ್ಧ ವಿಪರೀತವಾಗಿ ಸಿಟ್ಟಾಗಿದ್ದಾರೆ. ಸಚಿವ ಕೆ ಎನ್ ರಾಜಣ್ಣ ಅವರು ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ. ಎಐಸಿಸಿಯನ್ನು ದುರ್ಬಳಕೆ ಮಾಡ್ಕೋತಾ ಇರೋದು ಡಿ ಕೆ ಶಿವಕುಮಾರ್ ಅಂತ ನೇರವಾಗಿ ಆರೋಪ ಮಾಡಿದರು. ಸೊ ಈಗ ಎಐಸಿಸಿ ಅಧ್ಯಕ್ಷ ಖರ್ಗೆಗೆ ಡಿ ಕೆ ಶಿವಕುಮಾರ್ ಬಣ ದೂರನ್ನು ಕೊಟ್ಟಿದೆ. ಯಾರ ವಿರುದ್ಧ ಅಂತಂದರೆ ರಾಜಣ್ಣ ವಿರುದ್ಧ. ಆಮೇಲೆ ರಾಜಣ್ಣ ಅವರ ವಿರುದ್ಧ ಹೈಕಮಾಂಡ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದೆ. ಇಲ್ಲ, ಇವರು ತುಂಬ ಎಲ್ಲೆ ಮೀರಿ ಮಾತನಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಈಗ ರಾಜಣ್ಣ ಅವರಿಗೆ ಬುದ್ಧಿ ಹೇಳಬೇಕು. ದೆಹಲಿಗೆ ಕರೆಸಿ ಮಾತುಕತೆಗೆ ಎಐಸಿಸಿ ನಿರ್ಧಾರ ಮಾಡಿದೆಯಂತೆ. ಎಲ್ಲ ಹಿರಿಯರೆಲ್ಲ ಕೂತ್ಕೊಂಡು ಅವ್ರನ್ನ ಸಮಾಧಾನ ಮಾಡ್ತಕ್ಕಂಥದ್ದು, ಬಹಿರಂಗ ಹೇಳಿಕೆಯನ್ನು ಕೊಡದೇ ಇರೋ ಹಾಗೆ ಮಾಡುವಂಥದ್ದು. ಮಾತು ತಪ್ಪಿದರೆ ಶಿಸ್ತು ಕ್ರಮಕ್ಕೂ ಮುಂದಾಗಬಹುದು ರಾಜಣ್ಣ ಅವ್ರ ವಿರುದ್ಧ. ನನಗೆ KPCC ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ಮಂತ್ರಿಗಿರಿಗೆ ರಾಜೀನಾಮೆ ಕೊಡ್ತೀನಿ ಅಂತ ಅಲ್ಲಿಂದ ಶುರುವಾಗಿದ್ದಿವ್ರ ಕತೆ. ದೆಹಲಿ ಭೇಟಿಯಲ್ಲಿ ರಾಜಕೀಯ ಬೇಡ ಅಂತ ಪರಮೇಶ್ವರ್ ಅವ್ರು ಹೇಳಿದ್ದಾರೆ. ರೀಸೆಂಟಾಗಿ ಪರಮೇಶ್ವರ್ ಅವರು ಡೆಲ್ಲಿಗೆ ಹೋಗಿ ಬಂದ್ರಲ್ಲ, ಅದು ರಾಜಕೀಯ ಬೆರೆಸಬೇಡಿ, ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಂತ ಅವರು. ಮೇಲಿಂದ ಮೇಲೆ ಎಲ್ಲ ನಾಯಕರು ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೋದರು, ರಾಜಣ್ಣ ಅವ್ರನ್ನ ಮತ್ತೆ ಕರೆಸ್ತಕ್ಕಂಥ ಸಾಧ್ಯತೆ ಇದೆ. ಹೀಗೆ ಕಾಂಗ್ರೆಸ್ ವಲಯದಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಏನೇನಾಯಿತು ಅಂತ ಈ ರಿಪೋರ್ಟ್ನಲ್ಲಿದೆ, ನೋಡೋಣ ಬನ್ನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್. ರಾಜಣ್ಣ ಲೂಸ್ ಟಾಕ್, ಹೈ ಗರಂ. ದೆಹಲಿಗೆ ಬುಲಾವ್ ನೀಡ್ತಾರ ವರಿಷ್ಠರು? ಮಾತು ತಪ್ಪಿದ್ರ ಶಿಸ್ತು ಕ್ರಮಕ್ಕೆ ಮುಂದಾಗುತ್ತಾ? ಬೂದಿ ಮುಚ್ಚಿದ ಕೆಂಡದಂತಿದೆ ರಾಜ್ಯ ಕಾಂಗ್ರೆಸ್ ಸ್ಥಿತಿ. ಎಐಸಿಸಿ ಎಚ್ಚರಿಕೆ ನಡುವೆಯೂ ಡಿಕೆಶಿ ವರ್ಸಸ್ ಸಿದ್ದರಾಮಯ್ಯ ಬಣ ಸಂಘರ್ಷ ತಾರಕಕ್ಕೇರಿದೆ. ಅದರಲ್ಲೂ ಸಹಕಾರ ಮಂತ್ರಿಗಳ ಅಸಹಕಾರ ಧೋರಣೆ ಮುಂದುವರೆದಿದೆ. ಈಗಾಗಲೇ ರಾಜಣ್ಣ ವಿರುದ್ಧ ಖರ್ಗೆಗೆ ಡಿಕೆ ಬಣ ದೂರು ನೀಡಿದೆ. ಕೆಲ ತಟಸ್ಥ ನಾಯಕರಿಂದಲೂ ಆಕ್ಷೇಪ ಕೇಳಿಬಂದಿದೆ. ಇದನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದ್ದು ದೆಹಲಿಗೆ ಬುಲಾವ್ ನೀಡಲು ಮುಂದಾಗಿದೆಯಂತೆ. ಈಗಲೂ ನೀವು ಹೇಳ್ತೀರಾ ನಾನು ಆಕಾಂಕ್ಷಿ ಎಐಸಿಸಿನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ MB ಪಾಟೀಲ್ ಹೇಳಿದ್ದಾರೆ, ಪರಮೇಶ್ವರ್ ಹೇಳಿದ್ದಾರೆ, ಇನ್ನು ಬಾಳ ಮಾದೇವಪ್ಪನವರು ಹೇಳಿದ್ದಾರೆ, ಎಲ್ಲರೂ ಹೇಳಿದಾರಲ್ಲ. ನಾನಿನ್ನೇನು ಹೇಳೋದು, ಅವ್ರು ಹೇಳಿರ್ತಕ್ಕಂಥದ್ದನ್ನ ನಿಜ ಅಂತ ನಾನು ನಂಬ್ಕೋತೀನಿ. ಅವರು ಸೀನಿಯರ್ಸ್ ಅಲ್ವೇನ್ರಿ, ಅವ್ರು ಹೇಳಿದ್ಮೇಲೆ ನಾವು ನಂಬಬೇಕೋ ಬೇಡಪ್ಪ. ವೈಯಕ್ತಿಕವಾಗಿ ನನಗೆ DK ಶಿವಕುಮಾರ್ ಅವ್ರ ಮೇಲೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದು ವಿಚಾರಗಳು ಬರ್ತವೆ, ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದಷ್ಟೇ. JC ಚಂದ್ರಶೇಖರ್ ಯಾಕೆ ಏನಂತೆ ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದವ. ನಾನು ಮಹಾಭಾರತ ರಾಮಾಯಣ ಅವೆಲ್ಲ ಓದೋನು ಅಲ್ಲ, ಕೇಳೋನು ಅಲ್ಲ. ಯಾವ ಶಿಶುಪಾಲನೋ ಯಾವ ಕೃಷ್ಣನೋ ಲಯಬಿಲಿಟಿ ಆಗ್ಬಾರ್ದು, ಎಲ್ಲ ಹೊರೆ ಇವೆಲ್ಲ. ಮೊದಲು ನಾವು ನನ್ನ ಆತ್ಮವಿಮರ್ಶೆ ಮಾಡ್ಕೊಂಡು ಮಾತಾಡಬೇಕು. ಸಚಿವ ರಾಜಣ್ಣ ಲೂಸ್ ಟಾಕ್ನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಆತಂಕ ಇದೆ. ಈ ಹಿನ್ನೆಲೆ ದೆಹಲಿಗೆ ಕರೆಸಿ ರಾಜಣ್ಣ ಜೊತೆ ಮಾತುಕತೆ ನಡೆಸಲು ಎಐಸಿಸಿ ನಾಯಕರು ನಿರ್ಧರಿಸಿದ್ದಾರೆ. ಮಾತುಕತೆ ನಂತರವೂ ಇದೇ ವರ್ತನೆ ಮುಂದುವರೆದ್ರೆ ಸಚಿವ ಸ್ಥಾನದಿಂದಲೇ ವಜಾಗೊಳಿಸುವ ಲೆಕ್ಕಾಚಾರ ಮಾಡಲಾಗಿದೆಯಂತೆ. ಸದ್ಯ ರಾಜಣ್ಣ ನಡೆ ಕುತೂಹಲ ಮೂಡಿಸಿದೆ. ಖಾಸಗಿ ಕಾರ್ಯಕ್ರಮ ನಿಮಿತ್ತ ದೆಹಲಿ ಭೇಟಿ. ವೇಣುಗೋಪಾಲ್ ಜೊತೆ ರಾಜಕೀಯ ಚರ್ಚಿಸಿಲ್ಲ. ದೆಹಲಿ ಭೇಟಿ ಬಗ್ಗೆ ಸಚಿವ ಪರಮೇಶ್ವರ್ ಸ್ಪಷ್ಟನೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ, ದಲಿತ ಸಮಾವೇಶಕ್ಕೆ ಪರ್ಮಿಷನ್ ನೆಪದಲ್ಲಿ ವರಿಷ್ಠರ ಭೇಟಿಗೆ ಗೃಹ ಸಚಿವ ಪರಮೇಶ್ವರ್ ಹೋಗಿದ್ರು ಅಂತ ಹೇಳಲಾಗಿತ್ತು. ಆದರೆ ಅದನ್ನ ಪರಮೇಶ್ವರ್ ತಳ್ಳಿ ಹಾಕಿದ್ದಾರೆ. ನಾನು ಯಾವುದೇ ರಾಜಕೀಯ ಅಜೆಂಡಾ ಇಟ್ಟುಕೊಂಡು ದೆಹಲಿಗೆ ಹೋಗಿರ್ಲಿಲ್ಲ, ಖಾಸಗಿ ಕಾರ್ಯಕ್ರಮ ನಿಮಿತ್ತ ಹೋಗಿದ್ದೆ ಅಷ್ಟೇ. ಅಲ್ಲೇ ವೇಣುಗೋಪಾಲ್ ಇದ್ರು, ಮಾತಾಡಿಸಿಕೊಂಡು ಬಂದೆ. ಕೆಪಿಸಿಸಿ, ದಲಿತ ಸಮಾವೇಶ ಸೇರಿದಂತೆ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶೋಷಿತ ಸಮಾವೇಶ ಮಾಡೋದ್ರ ಬಗ್ಗೆನೂ ಕೂಡ ನಾನು ಮಾತಾಡಿಲ್ಲ, ರಾಜಕೀಯನೇ ಮಾತಾಡಿಲ್ಲ. ನಾನು ಕರ್ಟಸಿ ಕಾಲು ಅಲ್ಲಿ ಇದ್ದಾರೆ ಅಂತ, ನಾನು ಹೋದಾಗ ಯಾರ್ಯಾರು ಜನರಲ್ ಸೆಕ್ರೆಟರಿಸ್ಗಳಿದ್ದಾರೆ, ಹೊಸದಾಗಿ ಕಚೇರಿ ಇದೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ, ಯಾರಿದ್ದಾರಪ್ಪ ಅಂತ ಕೇಳಿದಾಗ ಅವರು GSO ಇದ್ದಾರೆ ಅಂದರು. ಸ್ವಾಭಾವಿಕವಾಗಿ ನಾವು ಅವ್ರನ್ನ ಭೇಟಿ ಮಾಡ್ತೀವಿ. ಭೇಟಿ ಮಾಡಿ ಒಂದು 10-15 ಮಿನಿಟ್ಸ್ ಕೂತ್ಕೊಂಡು ಮಾತಾಡ್ಕೊಂಡು ಬಂದಿದ್ದೇನೆ. ಆ ರೀತಿ ನನಗೆ ಅಜೆಂಡಾ ಇದ್ದರೆ ನಾನು ಸೋನಿಯಾ ಗಾಂಧೀಜಿಯವ್ರನ್ನ, ರಾಹುಲ್ ಗಾಂಧೀಜಿಯವ್ರನ್ನ, ಅಧ್ಯಕ್ಷರು ಖರ್ಗೆ ಅವ್ರನ್ನ ಎಲ್ಲರನ್ನೂ ಭೇಟಿ ಮಾಡ್ತಿದ್ದೆ.
ಅಂಥ ಅಜೆಂಡಾ ನಾನು ಯಾವುದನ್ನು ಇಟ್ಕೊಂಡು ಹೋಗಿರಲಿಲ್ಲ. ಸಿದ್ದು ಭವಿಷ್ಯ ಅದೃಷ್ಟ ಎರಡೂ ಗಟ್ಟಿಯಾಗಿದೆ. ಸಿದ್ದರಾಮಯ್ಯ ಪರ ಜಿಟಿ ದೇವೇಗೌಡ ಬ್ಯಾಟಿಂಗ್. ಡಿಕೆ ಸಿಎಂ ಆಗಬೇಕಾದ್ರೆ ಸಿದ್ದು ಬೆಂಬಲ ಬೇಕೆಂದ ಜಿಟಿಡಿ. ಇನ್ನು ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಗುದ್ದಾಟ ಜೋರಾಗ್ತಿದೆ. ಪಕ್ಷದ ನಾಯಕರೇ ಪರ ವಿರೋಧ ಚರ್ಚೆ ನಡೆಸುತ್ತಿದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಪರ ಮಾಜಿ ಸಚಿವ ಜಿಟಿ ದೇವೇಗೌಡರು ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಭವಿಷ್ಯ ಮತ್ತು ಅದೃಷ್ಟ ಎರಡೂ ಗಟ್ಟಿಯಾಗಿದೆ. ಸಿದ್ದರಾಮಯ್ಯರಂತ ಅದೃಷ್ಟ ರಾಜಕಾರಣಿ ಇನ್ನೊಬ್ಬರಿಲ್ಲ ಅಂತ ಜಿಟಿಡಿ ಹೊಗಳಿದ್ದಾರೆ. ಡಿಕೆಶಿ ಅವರು ಒಂದು ದಿನ ಸಿಎಂ ಆಗುತ್ತಾರೆ, ಆದರೆ ಅದು ಯಾವಾಗ ಅಂತ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕಾದ್ರೆ ಸಿದ್ದರಾಮಯ್ಯ ಬೆಂಬಲ ಬೇಕು ಅಂತ ಹೇಳಿದ್ದಾರೆ. ಯಾವ ರೀತಿ ಅದೃಷ್ಟ ಅವ್ರಿಗೆ 83ರಲ್ಲಿ ಅವರು ಇಲ್ಲಿ ಶಾಸಕರಾಗಿ ಏಕ್ತಮ್ಮು ರಾಮಕೃಷ್ಣ ಹೆಗಡೆ ಅವರು ಕಾವಲು ಸಮಿತಿ ಚೇರ್ಮನ್ ಮಾಡಿದ್ರು, ಆವತ್ತಿಂದನೂ ಕೂಡ ಅವ್ರ ಭವಿಷ್ಯ ಅವ್ರ ಅದೃಷ್ಟ ಗಟ್ಟಿಯಾಗೇ ಇದೆ. ಅವ್ರು ಇರೋವರೆಗೂ ಗಟ್ಟಿಯಾಗಿರ್ತಾರೆ ರಾಜಕಾರಣದಲ್ಲಿ. ಡಿ ಕೆ ಶಿವಕುಮಾರ್ ಅವರು ಒಂದು ದಿವಸ ಮುಖ್ಯಮಂತ್ರಿ ಆಯ್ತಾರೆ, ಯಾರೂ ತಪ್ಸೋಕ್ಕಾಗಲ್ಲ. ಹೋರಾಟ ಮಾಡಿರೋರು ಯಾವತ್ತಾಗ್ತಾರೆ ಏನಾಗ್ತಾರೆ ಅನ್ನೋದು ಗೊತ್ತಿಲ್ಲ. ಅವ್ರ ಆಸೆ ಇಟ್ಕೊಂಡೇ ಮಾಡ್ತಿರೋದು. ಡಿ ಕೆ ಮುಖ್ಯಮಂತ್ರಿ ಆಗಬೇಕಾದ್ರೆ ಸಿದ್ದರಾಮಯ್ಯನವ್ರ ಬೆಂಬಲನೂ ಡಿ ಕೆ ಅವ್ರಿಗೆ ಬೇಕು, ಡಿ ಕೆ ಅವ್ರ ಬೆಂಬಲನೂ ಸಿದ್ದರಾಮಯ್ಯವ್ರಿಗಿತ್ತು. ಒಟ್ನಲ್ಲಿ ಎಐಸಿಸಿ ಎಚ್ಚರಿಕೆ ಮಧ್ಯೆಯೂ ಕಾಂಗ್ರೆಸ್ನಲ್ಲಿ ಬಣ ಸಂಘರ್ಷಕ್ಕೆ ಬ್ರೇಕ್ ಬಿದ್ದಿಲ್ಲ. ರಾಜಣ್ಣ ಅವರನ್ನ ದೆಹಲಿಗೆ ಕರೆದು ಮಾತುಕತೆಗೆ ಹೈಕಮಾಂಡ್ ಮುಂದಾಗಿದೆ. ಏನಾಗುತ್ತೆ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಎಲ್ಲ ಪಕ್ಷಗಳಲ್ಲೂ ಈ ಥರದವ್ರು ಒಬ್ಬೊಬ್ರು ಇರ್ತಾರೆ. ಈಗ BJPನಲ್ಲಿ ಯತ್ನಾಳ್, ಕಾಂಗ್ರೆಸ್ನಲ್ಲಿ ರಾಜಣ್ಣ, ಹೀಗೆ ಇದೆಲ್ಲ ಇದ್ದಾಗಲೇ ರಾಜಕೀಯ ಅಂತ ಅನ್ನಿಸ್ಕೊಳ್ಳೋದು. ಎಲ್ಲವೂ ಸುಸೂತ್ರವಾಗಿ ಸರಳವಾಗಿ ನಡ್ಕೊಂಡು ಹೋದರೆ ಅದನ್ನು ರಾಜಕೀಯ ಅಂತ ಅನ್ನಿಸ್ಕೊಳ್ಳಲ್ಲ. ಹಾಗಾಗಿ ಈ ಥರದ್ದೆಲ್ಲ ನಡೀತಾ ಇರುತ್ತೆ ಆಗಾಗ್ಗೆ. ನೋಡೋಣ ಮುಂದಿನ ಕ್ರಮ ಏನು, ರಾಜಣ್ಣ ಅವರ ವಿರುದ್ಧ ಕ್ರಮ ತಗೋತಾರಾ ಇಲ್ವಾ ಅಂತಕ್ಕಂಥದ್ದನ್ನು ಕಾದು ನೋಡೋಣ.